ಮುಗಿಸ್ಕೊಂಬಂದು ವರ್ಷಿ ಕಾಣ್ತಾ ಇದ್ದೀರಾ ಬ್ರೋ. ಬೆಳಗ್ಗೆ ಅವ್ರಿಗೆ ರಾತ್ರಿಯಲ್ಲಿ ಕನಸು ಬಂದು ಅದು ಚಿಗುರದಂಗೆ ಕನಸು ಹೊಡಿತಂತೆ. ಪಬ್ಲಿಕ್ನು ಉಳಿಸ್ಕೊಟ್ರೆ ನಾವು ಇನ್ನೂ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಐಸ್ ತಿನ್ಬಿಟ್ಟು ನಮ್ಮ ಹುಡುಗ ಹಂಗೆ ಬಿಸಾಕ್ಬಿಟ್ಟು ಹೋಯ್ತಾನೆ. ನಾನು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ವಿ.ಕೆ ಮಾತಾಡ್ತಿರೋದು. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ನಿಮ್ಮ ಸುತ್ತಮುತ್ತ ನೋಡ್ರೆ ಗೊತ್ತಾಗಿರುತ್ತೆ. ದೊಡ್ಡ ಮರ ಹತ್ರ ಬಂದಿದ್ದೀವಿ. ದೊಡ್ಡ ಮರದಲ್ಲಿ ತುಂಬ 10 ವರ್ಷದ ಮುಂಚೆ ಆಗಿತ್ತು, ಇವಾಗ ಆಗಿದೆ. ತುಂಬ ಮೇಂಟೈನ್ ಮಾಡ್ತಾಯಿದ್ದಾರೆ. ತುಂಬ ಜನ ವರ್ಕರ್ಸ್ ಇದ್ದಾರೆ. ಬನ್ನಿ ಹಂಗೆ ಮುಂದೆ ಹೋಗ್ತಾ ಯಾವ ರೀತಿ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ಹಿಂಗೆ ಐಸ್ ಕ್ರೀಮ್ ತಿನ್ಕೊಂಡು ಎಂಟ್ರೆನ್ಸ್ ಆದೋ ತುಂಬ ಚೆನ್ನಾಗಿತ್ತು ಗುರು. ಒಳ್ಳೆ ಮೇಂಟೈನ್ಡಾಗಿ ಮಾಡೋರೆ. ನಾನು ತುಂಬ ದಿನಗಳಾಗಿತ್ತು ಆಗಲೇ ಬಂದು. ಫುಲ್ಲು ಯಾವ ಥರ ದಾರಿಯಲ್ಲಿ ಹೋಗಬೇಕು. ಮೊದಲೆಲ್ಲ ಈ ಥರ ಏನು ಇರಲಿಲ್ಲ, ಹೆಂಗಂದ್ರೆ ಹಂಗೆ ಹೋಗ್ಬೋದಿತ್ತು. ಇವಾಗ ಇದೇ ದಾರಿಲಿ ಹೋಗಬೇಕು ಅಂತೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮರದಲ್ಲಿ ನಾನಾಗಲೇ ಸುಮಾರು 10 ವರ್ಷದಿಂದ ನೋಡಿದ್ದಾಗ ಬೇಜಾನ್ ರೊಂಬೆಗಳಿದೆ. ಇನ್ನೂ ಇವಾಗೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದ್ದಾವೆ. ಇಲ್ಲಿಗೆ ಯಾರನ್ನ ವಿಸಿಟ್ ಮಾಡಿದರೆ ನೋಡೋಣ, ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಒಂದ್ಸಲ ಹೇಳಿ. ತುಂಬ ಗ್ರೀನರಿ ಆಗಿದೆ, ಸಿಕ್ಕಾಪಟ್ಟೆ ವೆಲ್ ಮೇಂಟೈನ್ಡ್ ಇದು. ಐಸ್ ಕ್ರೀಮ್ ತಿನ್ಬಿಟ್ಟು ನಮ್ಮ ಹುಡುಗ ಹಂಗೆ ಬಿಸಾಕ್ಬಿಟ್ಟು ಹೋಯ್ತಾನೆ. ನಾನು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ನೋಡಿ ಇಲ್ಲಿ ಕಸದ ಬುಟ್ಟಿ ಇರ್ತದಲ್ಲ, ಇದೊಳಗೆ ಹಾಕ್ಬೇಕು ಹಿಂಗೆ. ಆಮೇಲೆ ಈ ಕ್ಯಾಪ್ನ ತೆಕ್ಕೊಂಡು ಅದರೊಳಗೆ ಹಾಕಿ ಆಮೇಲೆ ಐಸ್ ಕ್ರೀಮ್ ತಿನ್ನಬೇಕು. ಯಾರೋ ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ ನೋಡಿ. ಇವನೇ ಐಸ್ ಕ್ರೀಮ್ ತಿನ್ಬಿಟ್ಟು ಎಲ್ಲ ಪೇಪರ್ಲ ಅದರೊಳಗೆ ಹಾಕ್ತಾನೆ. ಬ್ರೋ ಅಲ್ಲೆಲ್ಲ ಆ ಕಡೆ ಎಲ್ಲ ಹೋಗಿದ್ರು, ಇವಾಗ ಬರ್ತಾ ಇದ್ದಾರೆ. ಬ್ರೋ ನಿಮ್ಗೆ ಐಸ್ ಕ್ರೀಮ್ ಇಲ್ಲ? ಬೇಡ ಬ್ರೋ, ನೀವು ತಿನ್ಬೇಕು ಬ್ರೋ. ನೋಡಿರಿ ನಮ್ಮ ಪವನ್ ಅವ್ರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಮ್ಮ ಬ್ರೋ ಶಿವ್ರು ಇವಾಗ ತಾನೇ ಬಂದರು, ಜ್ಯೂಸ್ ಕುಡಿತಾರೆ. ಹೋಗೋಣ ನನಗೆ ಮುಂದಕ್ಕೆ ಹೋಗೋಣ. ನೀರಾವರಿಗೆ ಅಂತ ಮಾಡಿದ್ದಾರೆ. ಮುಂದೆ ಹೋಯ್ತಾ ತುಂಬ ಗ್ರೀನರಿ ಆಗಿದೆ. ಈಗ ಈ ಬೇಸಿಗೆ ಕಾಲದಲ್ಲೂ ಈ ಥರ ಮೇಂಟೈನ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಸಿಕ್ಕಾಪಟ್ಟೆ ಈ ಇದರಲ್ಲೂ ನೀರಿಲ್ದಿರೋ ಟೈಮಲ್ಲೂ ಪವನ್ ಕ್ಲೀನಾಗಿ ಹಾಕೋ ನೋಡಿ. ನಮ್ಮ ಶಿವ್ರು ಹೇಳ್ಕೊಡ್ತಾ ಇದ್ದಾರೆ ಪವನಿಗೆ. ಬ್ರೋ ಹಂಗೇನು ಹಾಕೋದು ಅದರೊಳಗೆ ಹಿಂಗೆ ಬ್ರೋ. ಯೂಸ್ ಮೀ ಡಸ್ಟ್ಬಿನ್. ಬ್ರೋ ಓಕೆ, ಕ್ಲೀನ್ ಮಾಡ್ಬೇಕು ಬ್ರೋ. ಇದೆಲ್ಲ ಫುಲ್ ನೀಟಾಗಿ ಮೇಂಟೈನ್ ಮಾಡಬೇಕೆಲ್ಲ. ಕ್ಲೀನ್ ಮಾಡಬೇಕು. ನಾವು ಚೆನ್ನಾಗಿರ್ಬೇಕು. ಸಾಕಾದ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ಈ ದೇವಸ್ಥಾನ ಇದೆ, ಮುನೇಶ್ವರ ದೇವಸ್ಥಾನ ಅಂತಿದ್ದು. ಈಗ ಮುಂದೆ ಹೋಗೋಣ ಬನ್ನಿ. ಚೆನ್ನಾಗಿದೆ. ಇಲ್ಲಿ ಯಾರನ್ನ ಬಂದರೆ ಒಂದು ಟೈಮು ಆರಾಮಾಗಿ 1 ಅವರ್ ಟೈಮ್ ಪಾಸ್ ಮಾಡ್ಕೊಂಡು ನಿಮ್ಮದೇ ಹೋಗ್ಬೋದು. ಇದೆಲ್ಲ ಸುತ್ತಾಡ್ಕೊಂಡು ಯೋಚನೆ ಮಾಡೋಂಗಿರಲ್ಲ. ಯಾರೋ ಪಾಪ ಫೋಟೋ ತಗೋತವ್ರೆ, ಯಾಕೆ ಡಿಸ್ಟರ್ಬ್ ಮಾಡೋದು. ಮುಂದಕ್ಕೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ, ಮತ್ತೆ ಸಿಗೋಣ. ಹೌದು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನೀರು ಬೇಕೇನಪ್ಪ? ಪಾಪ ನೋಡಪ್ಪ, ನಮ್ಮ ಬಂದಿದ್ದ ತಕ್ಷಣ ಹೆಂಗೆ ಓಡಾಯ್ತವಲ್ಲ. ಓಕೆ, ಇವಾಗೆಲ್ಲ ಸುತ್ತಾಡ್ಕೊಂಡು ಬಂದಿದ್ದೀವಿ, ಮುಗಿಸ್ಕೊಂಬಂದಿದ್ದೀವಿ. ವರ್ಷಿ ಕಾಣ್ತಾ ಇದ್ದೀರಾ ಬ್ರೋ. ಓಕೆ, ನಮ್ಮ ಪವನ್ ಅವ್ರು ಫೋನ್ ಇಟ್ಕೊಂಡಿದ್ದೀರಿ. ಇವಾಗ ಕ್ಯಾಮ್ರಾಮ್ಯಾನ್ ನಮ್ಮ ಪವನ್ ಅವರು ಅಂತ. ಮುಂದೆ ಮುಗಿಸ್ಕೊಂಡು ಹೋಗೋಣ. ಮುಗಿತಿಲಿಗೆ ಯಾರನ್ನ ಒಬ್ಬರು ಮಾತಾಡಿಸ್ತೀನಿ ನೋಡಿ. ಹೆಂಗೆ ಕಟ್ ಮಾಡಿ ಪವನ್ ಸಾಕು. ಆವಾಗ ಕಣ ಅಂತ ಮಾಡೋರು. ಅವಾಗ ಏನು ಗುಂಡ್ಕಲ್ಲು ಇರಲಿಲ್ಲ. ಅದಕ್ಕೆ ಮುಂಚೆ ಹಸುಗಳು ಕಟ್ಟಿ ಒಂದು ಮೇಟಿಂದ ನಿಲ್ಸೋರು ಕಡ್ಡಿನ. ಅದನ್ನು ನೋಡಿ ದೇವಸ್ಥಾನ ಹಿಂದೆಗಡೆ ಕಲ್ಗಡೆ ಇದೆಯಲ್ಲ, ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿ ನಿಲ್ಲಿಸಿ ಸಾಯಂಕಾಲ ಕಡ್ಕೊಂಬಂದು ನಿಲ್ಲಿಸಿದ್ರು ಆಲದ ಕಡ್ಡಿನ. ಬೆಳಗ್ಗೆ ಅವ್ರಿಗೆ ರಾತ್ರಿಯಲ್ಲಿ ಕನಸು ಬಂದು ಅದು ಚಿಗುರದಂಗೆ ಕನಸು ಹೊಡಿತಂತೆ. ಅದು ಬೆಳಗ್ಗೆ ಬಂದು ನೋಡಿದ್ರೆ ಚಿಗುರಾಗಿತ್ತು. ಅದು ಹಾಗೆ ಬಿಟ್ಬಿಟ್ರು. ಅದು ಇವತ್ತು ವಿಶ್ವವಿಖ್ಯಾತಿ ಮರ ಆಗಿ ಬೆಳೆದಿದೆ. ಅದನ್ನ ಮೊದಲು ಹಿಂದೆಗಡೆ ರೈತರುಗಳು ಕಣಕ್ಕೆ ಮೇಟಿಂದ ನಿಲ್ಲಿಸ್ಬಿಟ್ಟು ಅದನ್ನ ಕಡ್ಡಿಲಿ ಅದು ರೌಂಡ್ ಹೊಡಿಸೋರು ಎತ್ಗಳನ್ನ. ಆಮೇಲೆ ಗುಂಡು ಅಂತ ಬಂತು. ಆಮೇಲೆ ಇದೆಲ್ಲ ಆಯಿತು. ಇದು ಒಂದು 400 ವರ್ಷದ ಇತಿಹಾಸ. 400 ವರ್ಷದ ಇತಿಹಾಸ ಇದೆ. 400 ವರ್ಷದ ಇತಿಹಾಸ ಇದೆ. ಇದುವರೆಗೂ ಯಾರಿಗೆ ಒಂದು ಕಡ್ಡಿ ಆಗಲಿ ಒಂದು ರೆಕ್ಕೆ ಆಗಲಿ ಬಿದ್ದಿದ್ದಿಲ್ಲ. ಒಂದು ಹಾವುಗಳು ಓಡಾಡಿದ್ರು ಯಾರಿಗೂ ಕಚ್ಚಿದ್ದು ಇತಿಹಾಸ ಇಲ್ಲ. ಚೆನ್ನಾಗಿದೆ ಇದು. ಇನ್ನೊಂದೇನೆಂದರೆ ಇದು ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿತ್ತು, ಈಗ 5ನೇ ಸ್ಥಾನಕ್ಕೆ ಹೋಗಿದೆ. ಸ್ವಲ್ಪ ಸ್ಥಾನಕ್ಕೆ ಹೋಗಿದೆ. ಯಾಕೆ ಅಂದರೆ ಅದೇ ಹೇಳ್ತೀವಲ್ಲ, ಈಗ ಗೌರ್ಮೆಂಟ್ ನಾವು ಹೆಂಗಿದೀವೋ ಗೌರ್ಮೆಂಟು ಹಂಗೆ ಇದೆ. ಇವಾಗ ಗೌರ್ಮೆಂಟ್ ಒಂದು 10 ವರ್ಷದ ಈಚೆಗೆ, ಒಂದು 8 ವರ್ಷದ ಈಚೆಗೆ ತೊಗೊಂಡಿದೆ. ಆದರೆ ಇಂಪ್ರೂವ್ಮೆಂಟ್ ಮಾಡಿತ್ತು. ಈಗ ಒಂದು 3 ವರ್ಷದಿಂದ ಈಚೆಗೆ ಆಗ್ತಾಯಿದೆ ಅಷ್ಟೇ. ಇದೆಲ್ಲ ಕಿತ್ತಾಗಿ ಗಾರ್ಡನ್ ಹಾಕಿ ನಾನು ಮೊದಲೇ ಹಾಕ್ಸಿದ್ರು. 3 ಸರಿ ಹಾಕಿದ್ರು ಕ್ಲೀನಾಗಿ ಬರಲಿಲ್ಲ. ಮೇಂಟೆನೆನ್ಸ್ ನೀರಿಗೂ ಸ್ವಲ್ಪ ತೊಂದರೆ ಆಯಿತು, ಇದಾಯಿತು. ಈಗ ಎಲ್ಲ ನೀರು 2 ಬೋರ್ ಇದೆ, ಪರವಾಗಿಲ್ಲ. ಈಗ ಆಗಿದೆ. ಈಗ
ಸುತ್ತಲೂ ಈಗ ಕಮ್ಮಿ ಮಾಡಿದ್ದಾರೆ, ಒಳಗಡೆ ಯಾರು ಪಬ್ಲಿಕ್ ಹೋಗಬಾರ್ದು ಅಂತ. ಅದನ್ನು ಮೇಂಟೈನ್ ಮಾಡಿ ಟಿಕೆಟ್ ಚಾರ್ಜ್ ಮಾಡಿ ಹಾಕಿ ಮಾಡ್ತಾರೆ. ಈಗ ನೆಕ್ಸ್ಟ್ ಅಂತ ಅದೇ ಇರೋದು, ಯಾಕೆಂದರೆ ಎಲ್ಲ ಕಂಪ್ಲೀಟ್ ಆಗಿದೆ ವರ್ಕಿಂಗು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಬೇಸನ್ಗೂ ಕುಂಡಿಸ್ಬೇಕು. ಡಸ್ಟ್ಬಿನ್ ಏನು ಈ ಥರ ಇದಾವಲ್ಲ ಇವನ್ನೆಲ್ಲ ಎತ್ಬಿಟ್ಟು ಸ್ಟೀಲ್ ಬೇಸನ್ ಆಗಿದೆ. ಅದು ಕುಂತ್ಕೊಂಡು ಆದಮೇಲೆ ಇದನ್ನು ಮಿನಿಸ್ಟ್ರು ಬಂದು ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ಟಿಕೆಟ್ ಸರ್ ಗ್ರೀನರಿಯಾಗಿ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ಇದೆಲ್ಲ? ಇಲ್ಲೆಲ್ಲ ನೋಡಿ, ಈಗ ಸದ್ಯಕ್ಕೆ ಈಗ ವರ್ಕರ್ಸ್ ಕಮ್ಮಿ ಆಗಿದ್ದಾರೆ. ಸ್ವಲ್ಪ ಯಾರೋ ಒಂದು 2-3 ರಿಟೈರ್ಡ್ ಆಯಿತು. ಈಗ ಒಂದು 5 ಜನ ಇದ್ದಾರೆ. 5 ಜನ ಇದ್ದಾರೆ. ನಾಷ್ಟ ಮಾಡಿ. ಇಲ್ಲ ಸರ್, ಇವಾಗ ಮದುವೆ ಬೀಳ್ಬೇಕು, ಕಷ್ಟ ಬೀಳ್ಬೇಕು ಅಂದರೆ ಅದನ್ನು ಪಬ್ಲಿಕ್ನು ಉಳಿಸ್ಕೊಟ್ರೆ ನಾವು ಇನ್ನೂ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಪಬ್ಲಿಕ್ ಏನು ಮಾಡ್ತಾರೆ ಅಂದರೆ ಇದನ್ನು ಬಂದವರು ನಾವು ನೋಡಿ ಇದನ್ನು ಫಸ್ಟಿಂದ ಹೇಳ್ಬೇಕಂದ್ರೆ ದೊಡ್ಡ ಆಲ್ಮರ ಅಂತ ಇದು ರೈತರು ಮಾಡಿದ ಕೆಲಸ ಇದೆ. ಇವ್ರಿಗೂ ಅಂಕಲ್ ಅವ್ರು ಫೈನಲ್ ಆಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಅಂಕಲ್, ನಿಮ್ಮಿಂದನೇ ಆಗಿದ್ದೆಲ್ಲ. ಓಕೆ, ಇವಾಗ ಮುಗಿಸ್ಕೊಂಬಂದು ನೋಡೋದ್ರಲ್ಲ, ಅವ್ರು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರಲ್ಲ, ಈ ಥರ ಇತಿಹಾಸ ಇದೆ ಅಂತಿದ್ದಕ್ಕೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಎಲ್ಲರಿಗೂ. ಫಾಲೋ ಮಾಡಿ, ಲೈಕ್ ಮಾಡಿ.